ಗಣ್ಯರಿಗೆ ನಮಸ್ಕರಿಸುತ್ತಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ವರದಿ ಮಾಡಕ್ ಬರ್ತಿದ್ವಿ ನಾವು. ಇದುವೇ ಫಸ್ಟ್ ಟೈಮ್ ನನ್ನ ಸ್ಟೇಜ್ ಮೇಲೆ ಕೂರ್ಸಿ ನೀವು ಕೂತ್ಕೋಬೇಕು ಅಂತ ನಮ್ಮ ತಿಮ್ಮಯ್ಯ ಸರು ಫೋರ್ಸ್ ಮಾಡಿದ್ ನಾವು ಬಂದು ಕೂತ್ಕೊಂಡಿದ್ದಾಯ್ತು. ಆದ್ರೆ ನಾವು ಲಾಸ್ಟ್ ಟೈಮು ಇದೇ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದು. ಬಟ್ ಈಗಲೂ ನಾವು ಒಂದು ವರ್ಷ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀವಿ. ನಿಜವಾಗ್ಲೂ ಲಾಸ್ಟ್ ಟೈಮ್ ಇದ್ದಿದ್ದಕ್ಕೂ ಈಗ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಆಗ ಮಕ್ಳುಗಳು ನೋಡಿದ್ರೆ ಸ್ವಲ್ಪ ಜನ ಅಂತ ಕಾಣಿಸ್ತಿದ್ರು. ಇವತ್ತು ನಿಜವಾಗ್ಲೂ ಪೋಷಕರು ಮತ್ತೆ ಸ್ಟೂಡೆಂಟ್ಸ್ಗಳು ಇರೋದು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ನಮ್ಮ ಬೆಟ್ಟದಪುರದಲ್ಲಿ ಒಂದು ಚಾಣಕ್ಯ ಸಂಸ್ಥೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಿದೆ. ಇದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಲ್ದೇ ಪೋಷಕರು ನಿಜವಾಗ್ಲೂ ಇವತ್ತು ಈ ಬಿಸಿಲಲ್ಲೂ ಕೂಡ ಎಲ್ಲರೂ ಎಲ್ಲ ಏನ್ ಕಾರ್ಯಕ್ರಮ ಇದೆ ಅನ್ನೋದು ಎಲ್ಲರೂ ಕಾಂಪೀಟ್ ಮಾಡಿದಾರಲ್ಲ, ನಿಜವಾಗ್ಲೂ ಅದ್ರ ಬಗ್ಗೆ ಖುಷಿ ಆಗುತ್ತೆ. ಇದಕ್ಕೆ ನಿಜವಾಗ್ಲೂ ಹೇಳ್ಬೇಕು, ಖುಷಿ ಪಡ್ಬೇಕಂದ್ರೆ ನಮ್ಮ ಚಾಣಕ್ಯ ಸಂಸ್ಥೆಯವರು ಎಷ್ಟು ಎಫರ್ಟ್ ಹಾಕಿ ಕೊಡ್ತಿದ್ದಾರೆ. ನಿಜವಾಗ್ಲೂ ಬಿಲ್ಡಿಂಗ್ ಎಲ್ಲ ನೋಡಿದ್ರೆ ತುಂಬಾ ಒಂದು ಯಾವ್ದೋ ಬೆಂಗಳೂರು ಅಥವಾ ಮೈಸೂರು ಲೆವೆಲಲ್ಲಿ ಕಾಣಿಸುತ್ತೆ ಫ್ರಂಟ್ ಆಫ್ ನೋಡಿದ್ರೆ. ನಾನು ಬಂದಂಗೆ ಕೇಳಿದೆ ತಿಮ್ಮಯ್ಯ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಸರ್, ನೀವು ಇವತ್ತವರೆಗೂ ಬಂದು ನೋಡಿಲ್ಲ ಇದನ್ನ ಅಂತ. ಈ ತರ ಎಲೆಮರೆ ಕಾಯಿ ತರ ಬೆಳೀತಾ ಇದೆ. ಖಂಡಿತವಾಗ್ಲೂ ಚೆನ್ನಾಗಿ ಬೆಳೀಲಿ. ಇದೇ ತರ ಇನ್ನು ಪೋಷಕರು ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ ಒಂದು ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ ಇಲ್ಲಿ. ಒಂದು ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಕ್ಕೆ ಒಂದು ಉತ್ತಮವಾದ ವೇದಿಕೆ ಸಹ ಚಾಣಕ್ಯ ಸಂಸ್ಥೆ ನೀಡಿದೆ. ದಯಮಾಡಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.